ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾದ ಬಂಡೆ ಮಹಾಕಾಳಿ ಅಮ್ಮನ ಮಂದಿರ ಈಗ ಒಂದು ಫೈಟ್ ವಿಚಾರದಿಂದ ಸುದ್ದಿಯಾಗಿದೆ. ಅರ್ಚಕನಿಗೆ ವ್ಯಕ್ತಿಯೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಆದರೆ ಆವಾಜ್ ಹಾಕಿದ ವ್ಯಕ್ತಿ ಉಲ್ಟಾ ಕಂಪ್ಲೇಂಟ್ ಮಾಡಿದ್ದು ನನ್ನನ್ನು ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿದ್ದಾನೆ. ಅಸಲಿಗೆ ಏನಿದು ಕಹಾನಿ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ದೇವಸ್ಥಾನದ ಪಾಸ್ ವಿಚಾರಕ್ಕೆ ಅರ್ಚಕ ವ್ಯಕ್ತಿಯ ನಡುವೆ ಫೈಟ್. ಅರ್ಚಕನಿಗೆ ನಿಂದನೆ ಆರೋಪ, ಕಿಡ್ನಾಪ್, ಹಲ್ಲೆ ಅಂತ ಪ್ರತ್ಯಾರೋಪ. ಬಂಡೆ ಮಹಾಕಾಳಿ ಶಕ್ತಿ ದೇಗುಲದ ಪಾಸ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ರಾತ್ರೋರಾತ್ರಿ ಗಲಾಟೆಯಾಗಿದೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಗಲಾಟೆ ಬಗ್ಗೆ ಇಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೇಗುಲದ ಪ್ರಧಾನ ಅರ್ಚಕ ಶಶಿಕುಮಾರ್ ಮತ್ತು ಟಿಆರ್ ಮಿಲ್ ಕಾಲೋನಿಯ ರಮೇಶ್ ಬಾಬು ಮಧ್ಯೆ ಈ ಗಲಾಟೆಯಾಗಿದ್ದು ಪೊಲೀಸರು ವಿಚಾರಣೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದ್ರೆ, ದೇಗುಲದ ಅರ್ಚಕ ಶಶಿಕುಮಾರ್ಗೆ ಕಳೆದ 3 ದಿನಗಳ ಹಿಂದೆ ರಮೇಶ್ ಕರೆ ಮಾಡಿದ್ರಂತೆ. ಕುಡಿದ ಮತ್ತಿನಲ್ಲಿ ದೇಗುಲದ ಪಾಸ್ ಕೊಡುವಂತ ರಮೇಶ್ ಜೋರು ಮಾಡಿ ಅವಾಚ್ಯವಾಗಿ ನನ್ನನ್ನ ನಿಂದಿಸಿದ್ರು ಅಂತ ಶಶಿಕುಮಾರ್ ಕೋಪಗೊಂಡಿದ್ರು. ಇದೇ ಕೋಪದಲ್ಲಿ ತಮ್ಮ ಹುಡುಗರ ಜೊತೆ ರಮೇಶ್ ಇದ್ದ ಜಾಗಕ್ಕೆ ಹೋಗಿ ಜಗಳ ಆಡಿದ್ರಂತೆ. ಈತ ಕೆಂಪೇಗೌಡ ನಗರ ಪೊಲೀಸ್ ಠಾಣೆಗೆ ಹೋಗಿ ಆತನ ವಿರುದ್ಧ ಶಶಿಕುಮಾರ್ ದೂರು ನೀಡಿದ್ದಾರೆ. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಆ ವ್ಯಕ್ತಿ ನೋಡ್ರೆ ಅನ್ನ ತಿಂದು ಎಷ್ಟು ದಿನ ಆಗಿದೆಯೋ ಇಷ್ಟು ಸಣ್ಣಗಿದ್ದಾನೆ ಮನುಷ್ಯ, ಕುಡಿದ್ಬಿಟ್ಟಿದ್ದಾನೆ. ಕುಡಿದು ಅವನು ಹೋಗಿದ ತಕ್ಷಣ ನೋಡ್ಬಿಟ್ಟು ಭಯ ಬಿದ್ದು ಓಡೋಗಕ್ಕೂ ಬಿದ್ದು ಏಟುಗಳು ಮಾಡ್ಕೊಂಡಿರೋದು. ನಾವು ಅಮ್ಮನ ಪೂಜೆ ಮಾಡೋರಾಗ ಹೇಳ್ತೀವಿ, ಅಮ್ಮನ ಅಡೆಗೆ ಒಂದೇಟು ಮುಟ್ಟಿಲ್ಲ. ಅವನ್ನ ನೋಡ್ರೆ ಹೊಡೆಯೋಕ್ಕೂ ಮನ್ಸು ಬರಲ್ಲ. ಹೇಳಿದರೆ ಹೊಡೆದಿದ್ದೀನಿ ಅಂತ ಸೀದಾ ಅಲ್ಲಿಂದ ಸ್ಟೇಷನ್ ಕರ್ಕೊಂಡೋಗಿ ಸಾಹೇಬ್ರಿಗೆ ಹೇಳಿ, ನೋಡಿ ಸರ್ ಈ ಥರ ಕುಡಿದ್ಬಿಟ್ಟು ನನಗೆ ಫೋನ್ ಮಾಡಿ ಬೈತಾ ಇರ್ತಾರೆ, ದಯವಿಟ್ಟು ಇವನ್ನ ಏನಾರು ಒಂದು ವಿಚಾರ ಮಾಡ್ಕೊಳ್ಳಿ, ನಾನು ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ NCR ಮಾಡಿ ಹೋಗಿರ್ತೀನಿ. ಇನ್ನು ಅರ್ಚಕ ಶಶಿಕುಮಾರ್ ಆರೋಪಕ್ಕೆ ಉತ್ತರಿಸಿರೋ ರಮೇಶ್ ಬಾಬು ತಾನು ಯಾರಿಗೂ ಅವಾಚ್ಯವಾಗಿ ನಿಂದಿಸಿಲ್ಲ, ಪಾಸ್ ವಿಚಾರಕ್ಕೆ ಜಗಳ ಆಗಿದ್ದು ಶಶಿಕುಮಾರ್ ತನ್ನ ಗ್ಯಾಂಗ್ ಜೊತೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಕೊನೆಗೆ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಅನೇಕ ಕಡೆ ಸುತ್ತಾಡಿಸಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಅಂತ ಪ್ರತ್ಯಾರೋಪ ಮಾಡ್ತಿದ್ದಾನೆ. ಈ ಇಬ್ಬರ ಗುಂಪಿನ ಜಗಳದ ವಿಡಿಯೋ ಸದ್ಯ CCTVಯಲ್ಲಿ ಸೆರೆಯಾಗಿದ್ದು ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಶಶಿಕುಮಾರ್ ವಿರುದ್ಧವೂ ರಮೇಶ್ ದೂರು ನೀಡಿದ್ದಾರೆ. ಸಾಯಂಕಾಲ 9:00ವರೆಗೆ ನಂಗೆ ಫೋನ್ ಮಾಡಿ ತಿರ್ಗಾ ಕರೆದು ಗಲಾಟೆ ಮಾಡಿ, ಅದಾದಮೇಲೆ ಒಂದು 30-35 ಜನ ಹುಡುಗರನ್ನ ಕರ್ಕೊಬಂದ್ಬಿಟ್ಟು ನನ್ನ ಅಲ್ಲಿಂದ ಎಳ್ಕೊಬಂದು ಹೊಡೆದು ಅಲ್ಲಿಂದ ಗಾಡೀಲಿ ಕುಡಿಸ್ಕೊಂಡು KG ನಗರ ಸ್ಟೇಷನ್ ಎಲ್ಲ ರೌಂಡ್ ಹೊಡಿಸಿ ಅಲ್ಲಿಗೆ KG ನಗರಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಸದ್ಯ 2 ಠಾಣೆ ಪೊಲೀಸರು CCTV ಪರಿಶೀಲನೆ ನಡೆಸಿದ್ದು ವಿಚಾರಣೆಗೆ ಮುಂದಾಗಿದ್ದಾರೆ. ಆದರೆ ಈ ಘಟನೆಯಲ್ಲಿ ತಪ್ಪು ಯಾರದ್ದು ಸರಿ ಯಾರದ್ದು ಅನ್ನೋದು ಆ ತನಿಖೆ ನಂತರವಷ್ಟೇ ತಿಳಿದು ಬರಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.